ಎಲ್ಲರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ MDM ಆ್ಯಪಲ್ಲಿ ಸಿಂಕ್ ಆಗದೇ ಇರತಕ್ಕಂಥ ಶಾಲೆಗಳು ಯಾವ ರೀತಿ MDM ಆ್ಯಪಲ್ಲಿ ಹೋಗಿ ಸಬ್ಮಿಟ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ MDM ವೆಬ್ಸೈಟಲ್ಲೇ ಕೂಡ ನಾವು ಹಾಜರಾತಿಯನ್ನು ಹೇಗೆ ಹಾಕುವುದು ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡೊಂದಿಗೆ ನೀವು ಮೊದಲು ಲಾಗಿನ್ ಆಗಬೇಕು. ಲಾಗಿನ್ ಆದ ಸಂದರ್ಭದಲ್ಲಿ ಮೊದಲಿನ ತಿಳಿಸ್ಕೊಟ್ಟಂಗೆ MDM ಬೆನಿಫಿಷರಲ್ಲಿ ಹೋಗಬೇಕು. ಇಲ್ಲಿ 3 ಗೆರೆ ಕಾಣುತ್ತಲ್ಲ, ಅಲ್ಲಿ ಟ್ಯಾಪ್ ಮಾಡಿದರೆ ಇಲ್ಲಿ ಕೆಳಗಡೆ MDM ಬೆನಿಫಿಷರೀಸ್ ಅಂತ ಬರುತ್ತೆ. MDM ಬೆನಿಫಿಷರಲ್ಲಿ ಹೋಗಿದ್ರೆ ಇಲ್ಲಿ ಲಿಸ್ಟ್ ಆಫ್ ಮಿಡ್ ಡೇ ಮೀಲ್ ಅಟೆಂಡೆನ್ಸು ನೋ ಡಾಟಾ ಅವೈಲೇಬಲ್ ಅಂತದೆ, ಅಂದರೆ ಇನ್ನೂ ಹಾಜರಾತಿ ಹಾಕಿರೋದಿಲ್ಲ. ಸೊ ಇಲ್ಲಿ ಕೌಂಟ್ ವೈಸ್ ಚೈಲ್ಡ್ ವೈಸ್ ಅಂತ ಇಲ್ಲಿ ಮೇಲೆ 2 ಇದು ಕಾಣುತ್ತೆ. ಅದರಲ್ಲಿ ಚೈಲ್ಡ್ ವೈಸನ್ನು ಟ್ಯಾಪ್ ಮಾಡಿ ಅಲ್ಲಿ ಕ್ಲಾಸ್ ಸ್ಟ್ಯಾಂಡರ್ಡು ಸೆಕ್ಷನ್ನು ಅಟೆಂಡೆನ್ಸ್ ಬೈ ಅಟೆಂಡೆನ್ಸ್ ಆಫ್ ಅದು ಅಟೆಂಡೆನ್ಸ್ ಡೇಟ್ ಏನಿದೆ ಆಟೋಮೆಟಿಕ್ ನೀವು ಯಾವ ದಿನ ಓಪನ್ ಮಾಡ್ತೀರಾ ಆ ದಿನದ್ದು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇಲ್ಲಿ ನಾವು ಏನು ತೊಗೋಬೇಕು, ಏನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಕ್ಲಾಸಸ್ ಸೆಲೆಕ್ಟ್ ಮಾಡ್ಕೋಬೇಕು. ಈಗ 1ನೇ ತರಗತಿದು ಹೇಳಿಕೊಡ್ತೇನೆ. ಸ್ಟ್ಯಾಂಡರ್ಡ್ 1 ಸೆಕ್ಷನ್ ಇದು ಕಂಪಲ್ಸರಿ ಇರೋದ್ರಿಂದ ಸೆಕ್ಷನ್ A ಅಂತ ಅದು ಆಟೋಮೆಟಿಕ್ ತೊಗೋಬೇಕು. ಇಲ್ಲಿ ಹಾಜರಾತಿ ಹಾಕಿದ ಶಿಕ್ಷಕರ ಹೆಸರನ್ನು ತಗೊಂಡು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಆ ತರಗತಿಯ ಮಕ್ಕಳ ಸಂಖ್ಯೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಯಾವ ರೀತಿ ಹಾಜರಾತಿ ಹಾಕಬೇಕು, ಇಲ್ಲಿ ಯಾರು ಪ್ರೆಸೆಂಟ್ ಇದ್ದಾರೆ ಇಲ್ಲಿ ಆಲ್ರೆಡಿ ಆಟೋಮೆಟಿಕ್ಕಾಗಿ ಈಸ್ ಪ್ರೆಸೆಂಟಲ್ಲಿ ಆಟೋಮೆಟಿಕ್ಕಾಗಿ ಅದು ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟಾಗಿ. ಇಲ್ಲಿ ನಾವು ಆ ಮಕ್ಕಳಲ್ಲಿ ಎಲ್ಲರೂ ಊಟ ಮಾಡಿದ್ದಾರಾ, ಎಲ್ಲರೂ ಹಾಲು ಕುಡ್ದಿದ್ದಾರಾ ಅಂತ ಇಲ್ಲಿ ಮೇಲ್ಗಡೆ ಟಿಕ್ ಮಾಡ್ಕೊಂಬಿಟ್ಟು ಈಸಿ ಮೆಥಡ್ ಏನಪ್ಪ ಅಂದರೆ ಎಲ್ಲರದು ಆಲ್ ಪ್ರೆಸೆಂಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಸರ್ಚ್ ಅಂತ ಇಲ್ಲಿ ಏನು ವೈಟ್ ಬಾಕ್ಸ್ ಕಾಣ್ತಾ ಇದೆ ಅಲ್ಲಿ ಹೋಗಿ ಯಾರು ಆಬ್ಸೆಂಟ್ ಇದ್ದಾರೆ, ಇಲ್ಲಿ ಕಡಿಮೆ ಮಕ್ಕಳು ಇರೋದರಿಂದ ಇಲ್ಲಿ ಈಸಿಯಾಗಿ ಹುಡುಕ್ಬೋದು. ಕೆಲವೊಂದು ಸ್ಕೂಲಲ್ಲಿ ಬಹಳಷ್ಟು ಮಕ್ಕಳು ಇರ್ತಾರೆ, ಹುಡ್ಕೋದು ಕಷ್ಟ ಆಗಿರೋದ್ರಿಂದ ಇಲ್ಲಿ ಸರ್ಚ್ ಅಂತ ಹೋಗ್ಬಿಟ್ಟು ಆ ಹುಡುಗನ ಸ್ಯಾಟ್ಸ್ ನಂಬರ್ ಅಥವಾ ಹೆಸರನ್ನು ಇಲ್ಲಿ ಸರ್ಚ್ ಮಾಡಿದರೆ ಈ 1ನೇ ತರಗತಿಯಲ್ಲಿ ಈಗ ಶ್ರೀನಿವಾಸ್ ಅನ್ನೋ ಹುಡುಗ ಆಬ್ಸೆಂಟ್ ಇರೋದ್ರಿಂದ ಇಲ್ಲಿ SR ಅಂತ ಹೊಡೆದೆ, ಆ ಹುಡುಗನ ಹೆಸರು ಬಂತು. ಇವನು ಆಬ್ಸೆಂಟ್ ಇರೋದ್ರಿಂದ ಈಸ್ ಪ್ರೆಸೆಂಟ್ ಅನ್ನೋ ಇರೋದ್ರಲ್ಲಿ ಟಿಕ್ ಆಗಿರ್ತಕ್ಕಂಥದ್ದನ್ನು ತೆಗೆದ್ರೆ ಆಟೋಮೆಟಿಕ್ಕಾಗಿ ಈಸ್ ಪ್ರೆಸೆಂಟ್ MDM ಈಸ್ ಪ್ರೆಸೆಂಟ್ ಮಿಲ್ಕಲ್ಲಿ ಟಿಕ್ ಹೋಗಿಬಿಡುತ್ತೆ. ಸೊ ಆ ಹುಡುಗ ಆಬ್ಸೆಂಟ್ ಇದ್ದಾನೆ. ಸೊ ಆಬ್ಸೆಂಟ್ ಇರೋದನ್ನು ತೆಗೆದುಬಿಟ್ಟು ಸಬ್ಮಿಟ್ ಅಂತ ಮಾಡೋದು. ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಸೇಮ್. ಮತ್ತು 1ನೇ ಕ್ಲಾಸ್ ಆಲ್ರೆಡಿ ಅಟೆಂಡೆನ್ಸ್ ಫಿಲ್ ಆಗಿರೋದ್ರಿಂದ ಇಲ್ಲಿ ಬ್ಯಾಕ್ ಅಂತ ಕಾಣ್ತಾ ಇದೆ, ಆ ಬ್ಯಾಕಿಗೆ ಬಂದುಬಿಟ್ಟು ಮತ್ತು 2ನೇ ಕ್ಲಾಸ್ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಯಾರು ಅಟೆಂಡೆನ್ಸ್ ಹಾಕಿದ್ದಾರೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲೂ ಕೂಡ ಎಲ್ಲ ಪ್ರೆಸೆಂಟನ್ನು ಹಾಕಿಬಿಟ್ಟು ಇಲ್ಲಿ ಯಾರು ಆಬ್ಸೆಂಟ್ ಇದ್ದಾರೆ, ಇಲ್ಲಿ ಕಾವೇರಿ ಅನ್ನೋ ಹುಡುಗಿ ಆಬ್ಸೆಂಟ್ ಇರೋದರಿಂದ ಇಲ್ಲಿ ಪ್ರೆಸೆಂಟನ್ನು ತೆಗೆದೆ ಇದನ್ನು ಡಿಲೀಟ್ ಮಾಡ್ತೇನೆ. ಆಟೋಮೆಟಿಕ್ಕಾಗಿ ಒಂದು ಆಬ್ಸೆಂಟ್ ತೋರಿಸ್ತಾ ಇದೆ. ಸೊ ಇಲ್ಲೂ ಕೂಡ ಸಬ್ಮಿಟ್ ಅಂತ ಮಾಡಿ ಇಲ್ಲಿ 3ನೇ ಕ್ಲಾಸಲ್ಲಿ ಎಲ್ಲರೂ ಪ್ರೆಸೆಂಟ್ ಇದ್ದಾರೆ. ಸೊ ಎಲ್ಲರೂ ಕೂಡ MDM ರಿಸೀವ್ಡ್ ಮಿಲ್ಕ್ ರಿಸೀವ್ಡ್ ಆಗಿರೋದ್ರಿಂದ ಎಲ್ಲರೂ ಪ್ರೆಸೆಂಟ್ ಇರೋದ್ರಿಂದ ಸಬ್ಮಿಟ್ ಅಂತ ಹೊಡೀರಿ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಬಂದುಬಿಟ್ಟು ನೆಕ್ಸ್ಟ್ ಕ್ಲಾಸ್ ಕೂಡ ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಹಾಜರಾತಿಯನ್ನು ಎಲ್ಲ ಕ್ಲಾಸ್ ವೈಸ್ ಹಾಕಬೇಕು. ಇಲ್ಲಿ 4ನೇ ಕ್ಲಾಸಲ್ಲಿ 2 ಹುಡುಗರು ಆಬ್ಸೆಂಟ್ ಇರೋದ್ರಿಂದ ಯಾರು ಆಬ್ಸೆಂಟ್ ಇಲ್ಲಿ ಸರ್ಚ್ ಮಾಡಿ ಆಬ್ಸೆಂಟನ್ನು ತೆಗೀರಿ, ಸಬ್ಮಿಟ್ ಮಾಡಿ. ಸೇಮ್ ಅದೇ ರೀತಿ 5ನೇ ಕ್ಲಾಸ್ ಕೂಡ
ಸೊ ಇಲ್ಲಿ ಎಲ್ಲ 1ರಿಂದ 5ನೇ ತರಗತಿಯವರೆಗಿನ ಅಟೆಂಡೆನ್ಸ್ ಹಾಕಲಾಗಿದೆ. ಇಲ್ಲಿ ಯಾವುದೇ ರೀತಿ ಸಿಂಕ್ ಮಾಡೋದಾಗಲಿ ಇರೋದಿಲ್ಲ. ನೀವು ಇಷ್ಟು ಅಟೆಂಡೆನ್ಸ್ ಈ ಪ್ರೊಸೀಜರ್ ಮಾಡಿಬಿಟ್ರೆ ಇದು MDM ಪ್ರಿಸ್ಕ್ರಿಪ್ಷನ್ ಸಬ್ಮಿಟ್ ಆದ ಹಾಗೆ. ನಾವು ಎಷ್ಟು ಹಾಕಿದ್ದೀವಿ ಅಂತ ನೋಡ್ಕೊಳ್ಳೋದಾದರೆ ಇಲ್ಲಿ ಕೌಂಟ್ ವೈಸ್ ಅಂತ ಬರುತ್ತೆ. ಇಲ್ಲಿ ಲಿಸ್ಟ್ ಆಫ್ ಮಿಡ್ ಡೇ ಮೀಲ್ ಅಟೆಂಡೆನ್ಸಲ್ಲಿ ಇವತ್ತಿನ ಡೇಟಿಗೆ 88 ಎನ್ರೋಲ್ಮೆಂಟ್ ಇದೆ, ಅಟೆಂಡೆನ್ಸ್ 83 ಇದೆ, ಮಿಲ್ಕ್ 83, MDM ರಿಸೀವ್ಡ್ 83. ಸೊ ಇಷ್ಟು ಮಾಡಿದರೆ ಡೈಲಿ ಇದೇ ಪ್ರೊಸೀಜರ್ ಮಾಡಿದರೆ ಸಾಕು. MDM ಆ್ಯಪ್ಗಿಂತ ಇದು ಬಹಳ ಈಸಿ ಇದೆ. ಎಲ್ಲ ಹೆಡ್ ಮಾಸ್ಟ್ರುಗಳು ಇದನ್ನು ಪ್ರೊಸೀಜರ್ ಮಾಡಿಬಿಟ್ರೆ 100% ಸಾಧಿಸ್ಬೋದು. ಥ್ಯಾಂಕ್ ಯು.